ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಏಕಾಂಗಿ ಭಯ. ನಾನು ಕೀರ್ತಿಶ್ರೀ. ನಟ ದರ್ಶನ್ ಟೈಮ್ ಸರಿ ಇಲ್ಲ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹೊರಬಂದ ಬಳಿಕ ದರ್ಶನ್ಗೆ ಕೆಟ್ಟ ಕಾಲ ಶುರುವಾಗಿದೆ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ದರ್ಶನ್ಗೆ ಜಾಮೀನು ಮಂಜೂರಾಗಿತ್ತು. ಇದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು. ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ದರ್ಶನ್ ಜಾಮೀನು ರದ್ದು ಮಾಡಿತ್ತು. ಇಲ್ಲಿಂದ ಮುಂದೆ ದರ್ಶನ್ಗೆ ಬ್ಯಾಡ್ ಟೈಮ್ ಶುರುವಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕನ್ನಡ ಚಿತ್ರರಂಗದ ಪ್ರಖ್ಯಾತ ನಟರಲ್ಲಿ ದರ್ಶನ್ ಕೂಡ ಒಬ್ಬ. ದರ್ಶನ್ ಹೋದಲ್ಲಿ ಬಂದಲ್ಲಿ ಅಭಿಮಾನಿಗಳ ಹಿಂಡು ನೆರೆದಿರ್ತಿತ್ತು. ಎಲ್ಲಿ ಹೋದ್ರೂ ಭರ್ಜರಿ ವೆಲ್ಕಮ್ ಸಿಗ್ತಿತ್ತು. ತಮ್ಮ ನೆಚ್ಚಿನ ನಟ ಬರ್ತಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಅಭಿಮಾನಿಗಳು ಆತನನ್ನ ಕಣ್ತುಂಬಿಕೊಳ್ಳಲು ದೂರಗಳಿಂದ ಬರ್ತಿದ್ರು. ಅದು ದರ್ಶನ್ ಅನ್ನೋ ನಟನಿಗಿದ್ದ ಚಾರ್ಮ್. ಆದ್ರೆ ಈಗ ದರ್ಶನ್ಗೆ ಬ್ಯಾಡ್ ಟೈಮ್ ಶುರುವಾಗಿದೆ. ಸುತ್ತಲೂ ಅಭಿಮಾನಿಗಳಿರ್ಲಿ, ಆತನ ಪಟಾಲಂ ಕೂಡ ಇಲ್ಲ. ಇದಕ್ಕೆಲ್ಲ ಕಾರಣ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಮರ್ಡರ್ ಕೇಸ್. ಜೈಕಾರ, ಬಹುಪರಾಕಿಲ್ಲದೆ ದರ್ಶನ್ ಕಂಗಾಲು. ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ದಾಸನಿಗೆ ಒಂಟಿತನ. ದರ್ಶನ್ ಅನ್ನೋ ನಟ ಅಭಿಮಾನಿಗಳನ್ನ ಸೂಜಿಗಲ್ಲಿನಂತೆ ಸೆಳಿತಾ ಇದ್ದ. ಆತ ಎಲ್ಲಿಗೆ ಹೋದ್ರೂ ಅಲ್ಲಿ ಜೈಕಾರ, ಬಹುಪರಾಕ್ ಸದ್ದು ಮಾಡ್ತಿದ್ವು. ಆತ ಕಾರಿನಿಂದ ಹೊರಗೆ ಕಾಲಿಡ್ತಿದ್ದಂತೆ ಅಭಿಮಾನಿಗಳ ದಂಡು ಮುಗಿ ಬೀಳ್ತಿತ್ತು. ಅಭಿಮಾನಿಗಳು ಇಲ್ಲದೇ ಇದ್ರೂ ಆತನ ಪಟಾಲಂ ಸದಾ ಆತನ ಸುತ್ತಮುತ್ತ ಸುಳಿದಾಡ್ತಿತ್ತು. ಹೀಗೆ ಜೈಕಾರ, ಬಹುಪರಾಕ್ ಕೇಳ್ತಿದ್ದ ಕಿವಿಗಳಿಗೆ ಒಮ್ಮಿಂದೊಮ್ಮೆಲೆ ನೀರವ ಮೌನ ಆವರಿಸಿಕೊಂಡ್ರೆ ಹೇಗಿರ್ಬೇಡ ಹೇಳಿ. ಈಗ ಇದೇ ದರ್ಶನ್ ಪಾಡಾಗಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟನನ್ನ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ. ಅಲ್ಲಿ ಆತನನ್ನ ಮಾತ್ರ ಇರಿಸಲಾಗಿದ್ದು ಆತನಿಗೆ ಒಂಟಿತನ ಕಾಡಲು ಶುರು ಮಾಡಿದೆ. ಬೇಡ, ಶಿಫ್ಟ್ ಮಾಡಿ. ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡಲು ಗೋಗರೆತ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಕರ್ನಾಟಕ ಹೈಕೋರ್ಟ್ ಜಾಮೀನು ನೀಡಿತು. ಆದರೆ ಇದನ್ನ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ದರ್ಶನ್ ಅಲ್ಲಿ ಎಡವಟ್ಟು ಮಾಡಿಕೊಂಡಿದ್ದ. ಜೈಲು ಸೇರಿದ ಬಳಿಕ ಬುದ್ಧಿ ಕಲಿತು ಸುಮ್ಮನೆ ಇರಬೇಕಿತ್ತು. ಆದ್ರೆ ಜೈಲಲ್ಲಿ ರೌಡಿ ಶೀಟರ್ಗಳಾದ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಸೀನನ ಸಹವಾಸ ಮಾಡಿದ್ದ. ಅಲ್ಲದೆ ಇಬ್ಬರ ಜೊತೆ ಕುಳಿತು ಸ್ಟೈಲ್ ಆಗಿ ಸಿಗರೇಟ್ ಸೇದೋದು, ಕಾಫಿ ಕುಡಿಯೋ ಫೋಟೋ ಫುಲ್ ವೈರಲ್ ಆಗಿತ್ತು. ಫೋಟೋ ವೈರಲ್ ಆದ ಬಳಿಕ ಆತನನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿತ್ತು. ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾಗ ದರ್ಶನ್ಗೆ ರಾಜಾತಿಥ್ಯ ನೀಡಲಾಗಿತ್ತು.
ಸುಪ್ರೀಂ ಕೋರ್ಟ್ ಇದನ್ನ ಗಂಭೀರವಾಗಿ ಪರಿಗಣಿಸಿತ್ತು. ಅಲ್ಲದೆ ದರ್ಶನ್ ಒಬ್ಬ ಪ್ರಭಾವಿ ಸೆಲೆಬ್ರಿಟಿ. ಆತ ಜಾಮೀನು ಪಡೆದು ಹೊರಗಿದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಿರೋದು ಸರಿಯಲ್ಲ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿತ್ತು. ಹೀಗಾಗಿ ದರ್ಶನ್ ಜಾಮೀನು ರದ್ದು ಮಾಡಿತ್ತು. ಜಾಮೀನು ರದ್ದು ಮಾಡುವ ವೇಳೆ ದರ್ಶನ್ಗೆ ರಾಜಾತಿಥ್ಯ ನೀಡದಂತೆ ವಾರ್ನಿಂಗ್ ಕೊಟ್ಟಿತ್ತು. ಇದನ್ನೇ ಮುಂದು ಮಾಡಿಕೊಂಡು ಜೈಲಾಧಿಕಾರಿಗಳು ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅನ್ನ ಇರಿಸಿದ್ದಾರೆ. ಹೀಗಾಗಿ ಒಂಟಿತನ ಕಾಡ್ತಿದೆ. ಹೀಗಾಗಿ ಹಾಸಿಗೆ, ದಿಂಬು, ಬೆಡ್ಶೀಟ್ ಕೊಡದಿದ್ರೂ ಪರವಾಗಿಲ್ಲ, ಕ್ವಾರಂಟೈನ್ ಸೆಲ್ನಿಂದ ಶಿಫ್ಟ್ ಮಾಡಿ ಅಂತ ಗೋಗರಿತಿದ್ದಾನೆ. ಕೋರ್ಟ್ ಆದೇಶದ ಬಳಿಕ ಮೇಲ್ಮನವಿ ಸಲ್ಲಿಕೆಗೆ ಸಿದ್ಧತೆ. ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಲು ರೆಡಿ. ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡದಂತೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಕೊಟ್ಟಿದೆ. ಹೀಗಾಗಿ ಜೈಲು ಸಿಬ್ಬಂದಿ ಮೈಯೆಲ್ಲ ಕಣ್ಣಾಗಿಸಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದಾರೆ. ದರ್ಶನ್ನನ್ನ ಕ್ವಾರಂಟೈನ್ ಸೆಲ್ನಿಂದ ಬೇರೆಡೆ ಇರಿಸಿದ್ರೆ ತಮಗೆ ತಲೆನೋವು ಕಟ್ಟಿಟ್ಟ ಬುತ್ತಿ. ಇತರ ಸೆಲ್ಗಳ ಖೈದಿಗಳು ದರ್ಶನ್ ನೋಡಲು ಮುಗಿಬೀಳ್ತಾರೆ. ಆಗ ಯಾರೋ ಫೋಟೋ ತೆಗೆದು ವೈರಲ್ ಮಾಡಿದ್ರೆ ಕಷ್ಟ ಅಂತ ಆತನನ್ನ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಿದ್ದಾರೆ. ಜೊತೆಗೆ ಆತನ ಸೆಲ್ ಬಳಿ ಕಾರ್ಯನಿರ್ವಹಿಸೋ ಸಿಬ್ಬಂದಿ ಕಡ್ಡಾಯವಾಗಿ ಬಾಡಿ ವೋರ್ನ್ ಕ್ಯಾಮೆರಾ ಧರಿಸಿದ್ದಾರೆ. ದರ್ಶನ್ ಏನೇ ಕೇಳಿದ್ರೂ ಜೈಲು ಮ್ಯಾನ್ಯುಯಲ್ ನೆಪ ಹೇಳ್ತಿದ್ದಾರೆ. ಇದನ್ನ ಪ್ರಶ್ನಿಸಿ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ಅರ್ಜಿ ವಿಚಾರಣೆ ನಡೆಸಿರೋ ಸೆಷನ್ಸ್ ಕೋರ್ಟ್ ಅಕ್ಟೋಬರ್ 9ರಂದು ಆದೇಶ ಪ್ರಕಟಿಸಲಿದೆ. ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರು ಕೂಡ ದರ್ಶನ್ ಕೇಸ್ ವಿಚಾರದಲ್ಲಿ ಗಂಭೀರತೆ ಪ್ರದರ್ಶನ ಮಾಡ್ತಿದ್ದಾರೆ. ಸೆಲೆಬ್ರಿಟಿ ಅಂತ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಸುಪ್ರೀಂ ಕೋರ್ಟ್ ಕೆಂಗಣ್ಣಿಗೆ ಗುರಿಯಾಗ್ತೀವಿ ಅನ್ನೋದು ಗೊತ್ತಿದೆ. ಹೀಗಾಗಿ ಜೈಲಿನಲ್ಲಿ ಹೆಚ್ಚುವರಿ ಹಾಸಿಗೆ, ದಿಂಬು, ಬೆಡ್ಶೀಟ್ ನೀಡುವಂತೆ ದರ್ಶನ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ಆದೇಶ ಕಾಯ್ದಿರಿಸಿದೆ. ಸೆಷನ್ಸ್ ಕೋರ್ಟ್ ತೀರ್ಪು ಬಂದ ಬಳಿಕ ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ದರ್ಶನ್ ಪರ ವಕೀಲರು ನಿರ್ಧರಿಸಿದ್ದಾರೆ. ಅಲ್ಲದೆ ಜೈಲಲ್ಲಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾಗಿದೆ ಅಂತ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಲು ಸಹ ಸಿದ್ಧತೆ ನಡೆಸಿದ್ದಾರೆ ಅಂತ ಗೊತ್ತಾಗಿದೆ. ನೆಲದ ಮೇಲೆ ಮಲಗಲು ಸಿದ್ಧ, ಬೇರೆಡೆಗೆ ಶಿಫ್ಟ್ ಮಾಡಿ. ಕ್ವಾರಂಟೈನ್ ಸೆಲ್ನ ಒಂಟಿತನದಿಂದ ದರ್ಶನ್ ಪರದಾಟ. ಹೆಚ್ಚುವರಿ ಹಾಸಿಗೆ, ದಿಂಬು, ಬೆಡ್ಶೀಟ್ ಕೊಡದಿದ್ರೂ ಪರವಾಗಿಲ್ಲ, ನಾನು ನೆಲದ ಮೇಲೆ ಮಲಗಲು ಸಹ ಸಿದ್ಧನಿದ್ದೇನೆ, ದಯವಿಟ್ಟು ಬೇರೆ ಬ್ಯಾರಕ್ಗೆ ಶಿಫ್ಟ್ ಮಾಡಿ ಅಂತ ದರ್ಶನ್ ಕೇಳಿಕೊಳ್ತಿದ್ದಾನೆ. ಆದ್ರೆ ಜೈಲಾಧಿಕಾರಿಗಳು ಮಾತ್ರ ನಿಯಮಗಳನ್ನ ಬಿಟ್ಟು ಬೇರಾವುದು ನಮಗೆ ಅನ್ವಯಿಸಲ್ಲ ಅಂತ ಜಿಗುಟುತನ ಪ್ರದರ್ಶಿಸುತ್ತಿದ್ದಾರೆ. ಇದರಿಂದ ದರ್ಶನ್ ರೋಸಿ ಹೋಗಿದ್ದಾನೆ. ಕ್ವಾರಂಟೈನ್ ಸೆಲ್ನ ನೀರವತಿಯಿಂದ ಬೇಸತ್ತು ಹೋಗಿದ್ದಾನೆ. ಅಲ್ಲದೆ ಕ್ವಾರಂಟೈನ್ ಸೆಲ್ನಲ್ಲಿ ಒಬ್ಬನೇ ಇದ್ದು ಒಂಟಿತನ ಕಾಡೋಕೆ ಶುರು ಮಾಡಿದೆ ಅಂತ ಗೊತ್ತಾಗಿದೆ.